ಆ, ರಂಗಸ್ಥಳದಲ್ಲ ನಾವು ಹಾಸ್ಯ ವೇಷ ಮಾಡೋದಕ್ಕೂ ಸಿನಿಮಾದ ಅಲ್ಲಿ ಶೂಟಿಂಗ್ ಮಾಡೋದು ಬಹಳ ಕಷ್ಟ. ಇಲ್ಲಿ ಪ್ರೇಕ್ಷಕರು ಇರ್ತಾರೆ, ಹೌದು ಅಲ್ಲಿ ಪ್ರೇಕ್ಷಕರು ಇರುವುದಿಲ್ಲ, ಅಲ್ಲಿ ಕ್ಯಾಮರಾದರ ಮಾತಾಡಿರ್ಬೋದು. ಹೌದೌದು. ಹಾಗಂತ ಧಾರಾವಾಹಿಗೆ ಬಹಳ ಹಿಂದೆ ಒಬ್ರು ಕೇಳಿದಾರೆ ನನ್ನ, ನಮ್ಮ ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತೀರಾ ಅಂತೇಳಿ ಒಬ್ರು ಗಂಡಂತ್ರವೇ. ನಾವು ಇಷ್ಟೇ ಎತ್ತರ ಇದ್ದೆ, ನಾನು ಸರಿ ಟ್ರೈ ಎತ್ತಲಿಕ್ಕೆ ಹೊರಗೆ ಆಗುದಿಲ್ಲ, ಅಷ್ಟು ಕುಳ್ಳ ಇದ್ದೆ ನಾನು. ಅದೇ ಹಂಗೆ ಎತ್ಕೊಂಡು ಅವ್ರ ಮಧ್ಯೆ ಕುಳುಗಳು ಓಡುದು ನಾನು ಇಷ್ಟು ಜಡ್ಡಿ ಅಂತ. ಆಗ್ಲಿ ಸರ್ ಇಬ್ರಿಗೂ ಒಟ್ಟು ಒಂದು ಏನ್ ಮಾತಾಡ್ಕೊಂಡು ಮಾಡೋದಲ್ಲ ನಾವು, ಏನೋ ಒಂದು ಆಗ್ತಾ ಉಂಟಪ್ಪ. ಅವ್ರು ಹೇಳುದು ಗಮ್ಮತ್ತಿ, ನಂದೊಂದು ಜಾತಿ ಒಂದೇ ಕಾಂತ ಮಾರ. ಹೌದು ಸರ್, ನೀವು ಪೆರಡೂರು ಮೇಳಲ್ಲಿ ಮಿಂಚಿದ್ದೀರಿ, ಅವನು ಬಹಳ ಕಷ್ಟದಿಂದ ಮೇಲ್ ಬಂದ. ಅವ್ರ ಮನೆಗೆ ಹೋಗೋ ದಾರಿ ಕೂಡ ಬಹಳ ನಮ್ದಾದ್ರೂ ನಂದು ಅಂತ ದೂರಲ್ಲಿ ಆಗುದಿಲ್ಲ. ನನ್ಗೆ ಕುಂದ ಹೈವೇ ನನಗೆ ಬರೀ 5 ಕಿಲೋಮೀಟರ್ ಅಷ್ಟೇ. ಈಚೆಯಿಂದ ಹೈವೇ ಹೋದ್ರು 5 ಕಿಲೋಮೀಟರ್, ನಂಗೆ ಸುತ್ತಮುತ್ತ ಹೈವೇನೆ ಸಿಗ್ತದೆ. ಇಲ್ಲಿಂದ ಕುಂದೂರಿಗೆ ಹೋಗ್ಲಿಕ್ಕೂ ಹತ್ರ ಆಗ್ತದೆ. ಮಧ್ಯೆ ಇದ್ದೇನೆ, ಸರ್ಕಲ್ ಟೈಪ್ ಮಧ್ಯೆ ಇದ್ದೇನೆ, ಗುಡ್ಡಮಾಡಿ ದೇವಸ್ಥಾನ. ಈಗ ನೀವು ತಿರುಗಿದ್ರಲ್ಲ, ಈಗ ಆ ತಿರುಗಲ್ಲ ಆಚೆಗೆ ಗುಡ್ಡೆ ಅಂಗಡಿ ಹೋಗಿ ಆಚೆಗೆ ಪಡುಕೋಣೆ ಹೋಗುತ್ತೆ, ಮೇನ್ ಹೈವೇ ಸಿಗುತ್ತೆ, ನಾವೊಂದು ಹೈವೇ ಸಿಗುತ್ತೆ, ಸುತ್ತಮುತ್ತ ದಾರಿ ಉಂಟು. ಎಷ್ಟು ರಾತ್ರಿ ಆದ್ರೂ ಬರಬಹುದು. ಅದು ಅವ್ರದ್ದೆಲ್ಲ ಹಾಗಲ್ಲ, ಅಲ್ಲಿಂದ 10-15 ಕಿಲೋಮೀಟರ್ ಕಾಡೆ, ಮಸ್ಬೇಲ್ 10 ಕಿಲೋಮೀಟರ್ ಬರೀ ಕಾಡೆ ಇರುವುದು. ಸರ್, ಮೊದಲ ಚಿತ್ರ ಯಕ್ಷಗಾನದ ಒಂದು ಫಿಲ್ಮ್, ಯಕ್ಷಗಾನವನ್ನು ಫಿಲ್ಮ್ ಮಾಡಿದ್ರು ವೈ ಬಸರೂರು. ಯಕ್ಷಗಾನ ಹೇಗಿದೆ, ಚಂದ್ರಹಾಸ ಇದ್ರು, ವೀರಚಂದ್ರಹಾಸ ಅಂತ ಮಾಡಿದ್ರು. ಅದರಲ್ಲಿ ನಿಮ್ಮದು ಹಾಸ್ಯಗಾರನ ಪಾತ್ರ ಅಂದ್ರೆ ಮುಖ್ಯ ಪಾತ್ರ, ಅದು ಹಾಸ್ಯದಲ್ಲಿ ಮುಖ್ಯ ಅಲ್ಲ ಸರ್. ಅದರ ಅನುಭವ ಸರ್, ನೀವು ಸೆಲೆಕ್ಟ್ ಆದದ್ದು ಮತ್ತೆ ಅದರಲ್ಲಿ ಅಭಿನಯಿಸಿದಂತ ಒಂದು ಅನುಭವ, ಬೆಂಗಳೂರಲ್ಲೆಲ್ಲ ಹೋಗಿದ್ರಿ, ಅದರ ಬಗ್ಗೆ ಒಂದು ತಿಳಿಸಿ ಸರ್. ಅದೊಂದು ಕನಸು ಕಂಡಾಗ ಉಂಟು ನನಗೆ, ಯಾಕಂದ್ರೆ ನಿರೀಕ್ಷೆ ಇರ್ಲಿಲ್ಲ ನಮ್ನೆಲ್ಲ ಹಾಕೊಂಡವ್ರು ಪಿಕ್ಚರ್ ಮಾಡ್ತಾರೆ ಅಂತ ಹೇಳಿ. ಹಾಗಂತ ಧಾರಾವಾಹಿಗೆ ಬಹಳ ಹಿಂದೆ ಒಬ್ರು ಕೇಳಿದಾರೆ ನನ್ನ, ನಮ್ಮ ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತೀರಾ ಅಂತೇಳಿ ಒಬ್ರು ಗೌಡ್ರು, ಪ್ರಸಾದ್ ಗೌಡ್ರು ಅಂತ ಹೇಳಿ, ಸುಳ್ಳಹಳ್ಳಿ ಅವರು ಕೇಳಿದ್ರು ಅವರು. ಅವಾಗ ನಾನ್ ಹೇಳಿದ್ದೆ, ನಿಮ್ದು ಎಲ್ಲೆಲ್ಲೋ ಶೂಟಿಂಗ್ ಆಗ್ತಾ ಇರ್ತದೆ, ನಮ್ದು ಇಲ್ಲೆಲ್ಲೋ ಆಟ ಇರ್ತದೆ ಮಾರ್ಯಾರೆ, ಬೇಸಿಗೆಲೆಲ್ಲ ಕಷ್ಟ, ಒಳಗೆಲ್ಲ ನೋಡು ಅಂತೇಳಿ ಒಳ್ಳೆ ಬಿಟ್ಟೆ ಕಡೆ ಮುಗೀತದು. ಇದು ಅಂತ ಇತ್ತು, ನಾಗರಾಜ್ ಶೆಟ್ಟಿ ನಾಯಕ ಎಂಬಳರು ಫೋನ್ ಮಾಡಿದ್ರು. ಫೋನ್ ಮಾಡಿ ಒಂದು ವಿಷಯ ಮರ್ಯಾದೆ, ಒಂದು ಪಿಕ್ಚರ್ ಮಾಡ್ಬೇಕಂತಿದ್ರು, ವೀರಚಂದ್ರಹಾಸ ಪ್ರಸಂಗವನ್ನೇ ಪಿಕ್ಚರ್ ಮಾಡೋದು, ಹಾಸ್ಯದೆಲ್ಲ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ, ಅದು ಬ್ರಾಹ್ಮಣನಿಗೆ ಅಂತ ಹೇಳಿದ್ರು. ನನಗೆ ಭಯಂಕರ ಆಶ್ಚರ್ಯ ಆಯ್ತು. ರಂಗಸ್ಥಳದಲ್ಲ ನಾವು ಹಾಸ್ಯ ವೇಷ ಮಾಡೋದಕ್ಕೂ ಸಿನಿಮಾದ ಅಲ್ಲಿ ಶೂಟಿಂಗ್ ಮಾಡೋದು ಬಹಳ ಕಷ್ಟ. ಇಲ್ಲಿ ಪ್ರೇಕ್ಷಕರು ಇರ್ತಾರೆ, ಅಲ್ಲಿ ಪ್ರೇಕ್ಷಕರು ಇರುವುದಿಲ್ಲ, ಅಲ್ಲಿ ಕ್ಯಾಮರಾದರ ಮಾತಾಡಿರ್ಬೋದು. ಇಲ್ಲ ಎದುರುಗಡೆ ನಾವು ಹಾಸ್ಯ ಮಾಡಿದಾಗ ಜನರು ನಗೆ ಆಡ್ತಾರೆ, ನಮ್ಗೆ ಉತ್ತೇಜನ ಬರ್ತದ, ಚಪ್ಪಾಳೆ ಹೊಡಿತಾರೆ, ಖುಷಿ ಆಗ್ತದೆ, ಒಂಥರ ಮಾಡೋವಾಗ ಅಲ್ಲಿ ಕ್ಯಾಮರಾದರ ಮಾತ್ರ ಕಟ್ಟು ನಿಲ್ಲಿಸಿ ಹೇಳ್ತಾ ಇರ್ತಾರೆ. ಎಂತ ಹತ್ತಿನ ಒಂದು ಭಯ ಇದ್ದಿತ್ತು. ಹಾಗೆ ಟ್ರಯಲ್ ಒಂದು ಆಟ ಮಾಡಿದ್ರು, ಇದಾಯ್ತು. ಕಡೆಗೆ ಶೂಟಿಂಗ್ ಕರೆದ್ರು ಬೆಂಗಳೂರಲ್ಲಿ, ಬರೀ ಒಂದೇ ವಾರ ಶೂಟಿಂಗ್, ಒಂದೇ ವಾರ. ನಮ್ದೆಲ್ಲ 4 ದಿವಸ ಅಂದ್ರೆ ನಮ್ದು ಎಲ್ಲೂ ಕಟ್ಟಿಗಿಟ್ಟು ಪ್ರಶ್ನೆ ಬರ್ಲಿಲ್ಲ, ಡೈರೆಕ್ಟ್ ಹೋಗ್ಬಿಡ್ತದೆ. ಅದು ಭಾರಿ ಖುಷಿ ಕೊಡುತ್ತೆ. ರವಿ ಬಸವ ಅದೊಂದು ಒಳ್ಳೆ ಹೊಸ ಒಂದು ನನ್ನ ಜೀವನದ ಹಾದಿಯಲ್ಲಿ ಹೊಸ ಪಯಣ ಅಂತ. ಹೌದೌದು, ನಾನೊಬ್ಬ ನಾನೊಬ್ಬ ಮಾಡಿದ್ನ ಅಂತ ಹೀಗೆಲ್ಲ ಒಂದು ಕಲ್ಪನೆ ಬಂತು ಅಂತ, ಒಂದ್ ಚಾನ್ಸ್ ಸಿಕ್ತು ಅಂತ ಹೇಳಿದ್ರೆ ಭಯಂಕರ ಖುಷಿ ಆಯ್ತು. ಅವರು ಒಂದು ಸಾಹಸವೇ, ಯಕ್ಷಗಾನವನ್ನು ಒಂದು ವಿಶ್ವ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಅವರ ಛಲ ಸಾಹಸಕ್ಕೆ ಮೆಚ್ಚುದೆ. ಖಂಡಿತ ನಮ್ಮ ಯಕ್ಷಗಾನದ ಬಗ್ಗೆ, ನಮ್ಮ ಊರಿನ ಕಲೆ ಎನ್ನುವಂತ ಭಾವನೆ, ಆಸಕ್ತಿ ಉಂಟಲ್ಲ ಅವರಿಗೆ, ಭಾರಿ ಆಸಕ್ತಿ ಮನುಷ್ಯನಿಗೆ ಉಂಟು. ಮತ್ತೆ ಬಹಳ ಅವ್ರ ಬಗ್ಗೆ ಒಂದು 2 ಮಾತಾಡು ಅಂದ್ರೆ, ನಮ್ಗೊಂದು ತೆರೆ ಮೇಲೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅವರು. ಅವ್ರ ಬಗ್ಗೆ ಸಂತೋಷ ಏನಕ್ಕೆ ಕೇಳಿದ್ರೆ, ನಿಗರ್ವಿ, ತುಂಬಾ ಒಳ್ಳೆ ಮನುಷ್ಯ, ಬಹಳ ಸಾತ್ವಿಕರು,
ಮತ್ತೇನು ತೋರ್ಸ್ಕೊಳ್ಳೋದಿಲ್ಲ, ಬಹಳ ಸಿಂಪಲ್. ನಾನಾದ್ರೂ ಇಷ್ಟಾದ್ರೂ ಇರ್ತಲ್ಲ, ಅವ್ರು ಬಹಳ ಸಿಂಪಲ್, ಬಹಳ ಹೌದೌದು. ಈಗ ಅಪರೂಪಕ್ಕೆ ಫೋನ್ ಮಾಡ್ರ, ರವೇಣಯ್ಯ ಎಲ್ಲಿದ್ರಿ, ಹೀಗೆ ಮಾತಾಡೋದು. ಅವರ ಸ್ಟುಡಿಯೋಕ್ಕೆ ಹೋದ್ರು ಹಾಗೆ. ನಮ್ಮೆಲ್ಲ ಬಹಳ ಗೌರವದ, 1 ವಾರ 10 ದಿವಸ ಆಗಲ್ಲ, ಒಳ್ಳೆ ನಮ್ಗೆ ಉಪಚಾರ ಮಾಡಿದ್ದಾರೆ, ಒಳ್ಳೆ ನೋಡ್ಕೊಂಡಿದ್ದಾರೆ. ಖಂಡಿತ. ಅಂದ್ರೆ ಅದು ಯಕ್ಷಗಾನ ಕಲೆಗೆ ಅದೊಂದು ಅವರೊಂದು ಹೊಸ ರೀತಿಯಲ್ಲಿ ಒಂದು ಆಯಾಮ ಕೊಟ್ರು. ಅಂದ್ರೆ ಈ ತರ ಮಾಡ್ಬೋದು, ಪ್ರಪಂಚದಾದ್ಯಂತ ಯಕ್ಷಗಾನ ನೋಡುವವರಿಗೆ ಅಲ್ಲೆಲ್ಲ ಗೊತ್ತಿಲ್ಲ ಕೆಲವರಿಗೆಲ್ಲ, ಈ ತರ ಕೂಡ ತಗೊಂಡು ಹೋಗ್ಬೋದು ಅಂತ ತೋರಿಸಿಕೊಟ್ರು. ಈಗಲೂ ಮೊನ್ನೆ ಅದಕ್ಕೂ ನಾನು ಹೀಗೆ ಒಂದು ಅಭ್ಯಾಸ, ಆತ್ಮರಿಗೆಲ್ಲ ಅಪರೂಪಗಳನ್ನು ಈಗ ಫ್ರೀ ಇದ್ದಾಗ ಒಂದು ಫೋನ್ ಮಾಡಿ ಮಾತಾಡೋದು. ನಾನು ಮೊನ್ನೆ ಒಂದು ಫೋನ್ ಮಾಡಿದ್ದೆ ಅವರಿಗೆ, ಓ ರವೇಣಯ್ಯ ಯಾವ್ದಾಗಿದ್ರಿ ಮಾರ್ರೆ, ಮನೆಗಿದ್ದೆ ಸರ್ ಅಂದ. ನೀವು ಫೋನ್ ಮಾಡೋದು ಲೈಕ್ ಆಯ್ತು ಮಾರ್ರೆ, ಅಂತದ ಒಂದ್ ತಲೆಗೆ ಇಟ್ಕೊಂಡಿದ್ದಿ ಅಂತದ್ ಮಾಡ್ಕೊಂಡಳಿ, ಎಲ್ಲಿದ್ರಿ ಈಗ ಮನೆಗಿದ್ದಿ, ಕೂಡ್ಲೆ ಹೊರಡಿ ಅಂದ್ರು. ನಾ ಬಸವರಾಗಿದ್ದಿ ಅಂದ್ರು. ಇವಾಗ ಗಂಟೆ ಅಣ್ಣೆ 9 ಮೇಲೆ ಇತ್ತಲ್ಲ, ಇನ್ನ 10 ಗಂಟೆ ಆಯ್ತು, ಒಂದು ಮಳೆ ಬೇರೆ ಬರ್ತಾ ಇತ್ತು. ನಾಳೆ ಬೆಳಿಗ್ಗೆ ಬನ್ನಿ ಅಂದ್ರು. ಬೆಳಿಗ್ಗೆ ಹೋಗ್ತಾ ಸಮಯ ಇತ್ತ, ಬೆಳಿಗ್ಗೆ ಬೇಗ ಬನ್ನಿ. ಬೆಳಿಗ್ಗೆ ನಾನು ಹೋದೆ, 7:30 ಇದ್ದೆ. ಇನ್ನೊಂದು ಸಣ್ಣ ಫಿಲಿಂ ಮಾಡ್ಬೇಕು ಅಂತ ಆಸೆ ಉಂಟಂತೆ, ಅದೇನೋ ಒಂದು ಆಲೋಚನೆ ಮಾಡ್ತಾ ಇದ್ದಾರೆ ಈಗ. ಹೌದೌದೌದು, ಆಗ್ಲಿ ಸರ್, ಅದು ಮಾಡ್ಲಿ, ಶುಭವಾಗ್ಲಿ. ಅದೇ ಶುಭವಾಗ್ಲಿ. ಅಂದ್ರೆ ನಮ್ಗೊಂದು ಅವಕಾಶ ಕೊಡುವಾಗೆ ಅವ್ರಿಗೆ ಮನಸ್ಸುಂಟಲ್ಲ, ಅದ್ರ ಬಗ್ಗೆ ನಾವು ಅವ್ರಿಗೆ ಧನ್ಯವಾದ ಹೇಳಿ. ಅವಕಾಶ ತುಂಬಾ ಕೊಡ್ತಾ ಇದ್ದಾರೆ, ಅದು ಬೇಕು ಸರ್. ಅಂದ್ರೆ ನಮ್ಮ ಊರಿನವರು ಹೆಸರು ಮಾಡಿದ್ದಾರೆ, ಸ್ಥಳೀಯರಿಗೆ ಅವಕಾಶ ಕೊಟ್ಟು, ಸ್ಥಳೀಯರು ಅಂದ್ರೆ ಮತ್ತೆ ನೀವು ಕೂಡ ಯಕ್ಷಗಾನ ರಂಗದಲ್ಲಿ ನೀವು ಕೂಡ ಜನಪ್ರಿಯರು, ದೊಡ್ಡ ಪಾತ್ರಧಾರಿಗಳು. ನಿಮ್ಗೆ ಕೂಡ ಒಂದು ಅವಕಾಶ ಅಂದ್ರೆ ಫಿಲ್ಮ್ ಅಲ್ಲಿ ಅವಕಾಶ ಸಿಕ್ಕುದು ಕಷ್ಟ. ಹಾಗೆ ಸರ್, ತಮ್ಮ ಈ ಮಳೆಗಾಲ ದಿನಗಳು, ಬೇಸಿಗೆಗಾಲದಲ್ಲಿ ಬಿಡಿ, ಯಕ್ಷಗಾನದಲ್ಲಿ ಬಿಸಿ, 189 ಆಟ ಬಿಸಿ. ಈಗ ಕೆಲವು ತುಂಬಾ ವರ್ಷ ನೀವು ಮಳೆಗಾಲದಲ್ಲಿ ಕೂಡ ಬಿಸಿ, ಸಿಗುದೇ ಕಷ್ಟ. ನಾವೀಗ ಉಡ್ಕೊಂಡು ಬಂದದ್ದು ಕಷ್ಟದಲ್ಲಿ. ಹಾಗೆ ಸರ್, ನಮ್ಗೆ ಡೇಟ್ ಕೊಟ್ಟದೆ ನೀವು ಕಷ್ಟದಲ್ಲಿ. ಹಾಗೆ ಸರ್, ಅಂದ್ರೆ ನೀವು ಮಳೆಗಾಲದಲ್ಲಿ ಏನ್ ಮಾಡ್ತೀರಿ ಸರ್? ಈಗ ಈ ಟೈಮ್ ಅಲ್ಲ, ಹಿಂದಿನ ಕಾಲ ಈಗೆಲ್ಲ ಮೇಳ ಇದೆ. ಮೊದ್ಲು ಕಮಲೇಶ್ವರಿ ಮೇಳದಲ್ಲಿ ಇದ್ನಲ್ಲ 4 ವರ್ಷ ಬಯಲಾಟದಲ್ಲಿ, ಅವಾಗ ಮಳೆಗಾಲದಲ್ಲಿ ಎಂತ ಕೆಲಸ ಇಲ್ಲ, ಖಾಲಿ. ಅವಾಗ ನಾನು ಹೋಟ್ಲೆ ಹೋಗ್ತಿದ್ದೆ. ಯಾವ ಹೋಟ್ಲ ಸರ್? ನಮ್ಮ ಊರಿನವರದ್ದು, ನಿಮ್ಮ ಬೆಂಗಳೂರು MES ಕಾಲೇಜ್ ಉಂಟ ನಿಮ್ಗೆ, ದೊಡ್ಡ ಕಾಲೇಜ್, ಮಲ್ಲೇಶ್ವರಂ MES ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಇದ್ದಿದ್ದೆ ಆ ಟೈಮ್ ಅಲ್ಲಿ. ಅಲ್ಲಿ ಒಬ್ರ ಐತಾಳ್ರು, ಸುದರ್ಶನ್ ಐತಾಳ್ರು ಅಂತ, ಅವ್ರ ಅಣ್ಣ ರಮಾನಂದ ಐತಾಳ್ರು ಅಂತ, ಅವ್ರು ಅಲ್ಲಿದ್ರು ಅವಾಗ. ಅವ್ರು ಕ್ಯಾಂಟೀನ್, ಸುದರ್ಶನ್ ಐತಾಳ್ರು ಯಕ್ಷಗಾನದ ಹವ್ಯಾಸಿ ಕಲಾವಿದ, ಒಳ್ಳೆ ಕಲಾವಿದರಾಗಿದ್ರು. ಈಗ ಪುಣ್ಯಾತ್ಮ ತೀರಿ ಹೋಗಿದ್ದಾರೆ. ಅವ್ರ ಜೊತೆ ನಾನು 2 ಪಾತ್ರ ಮಾಡಿದ್ದೆ. ದೇವಿಗೆ ಚಂದ ಮಾಡ್ತಿದ್ರು ಅವಾಗ, ಹೆಣ್ಣು ವೇಷ ಮಾಡುದು ಅವರು, ಹಸಿರು ವೇಷ, ಚಂದ ಪಾತ್ರ, ಹವ್ಯಾಸಿಯಾಗಿ ಒಳ್ಳೆ ಕಲಾವಿದರಾಗಿದ್ರು. ಅವ್ರ ಅಣ್ಣ ನಡೆಸಿದ್ದ ಹೋಟ್ಲನ್ನ ಇವ್ರಿಗೆ ಬಿಟ್ಟುಕೊಟ್ರು, ಇವ್ರ ಕಡೆಗೆ ನಡೆಸಲು ಶುರು ಮಾಡಿದ್ರು. ಆವಾಗ ನಾನು ಕಮರ್ಷಿಯಲ್ ಮಾಡದಲ್ಲಿ ಇದ್ದಾವ, ಮಳೆಗಾಲದಲ್ಲಿ ಕೆಲಸ ಅಂತ ಇಲ್ಲಲ್ಲ, ಅಲ್ಲಿ ಹೋಗಿದ್ದೆ. 1-2-3 ವರ್ಷಗಳ ಕಾಲ ನಾನು ಅಲ್ಲಿದ್ದೆ. 6 ತಿಂಗಳು ಅವ್ರ ಹೋಟ್ಲಲ್ಲಿ. ಎಲ್ಲ ದೊಡ್ಡ ಕಾಲೇಜ್ ಅದು, ದೊಡ್ಡ ಎಲ್ಲ ಶ್ರೀಮಂತರಿಗೆ ಬರುದು ಕಾಲೇಜಿಗೆ, ದೊಡ್ಡ ಎಜುಕೇಶನ್ ಕಾಲೇಜ್ ಅದು. ಅದು ಎಷ್ಟು ಜನ, 2,500-3 ಸಾವಿರ ಜನ ಕಾಲೇಜಲ್ಲಿ. ನಿಮ್ ಕ್ಯಾಂಟೀನ್ಗೆ ಬರ್ತಿದ್ರೆ ಆಗ ತುಂಬಾ ಒಂದು ಸರಿ ಜನ 12-12:30 ಫುಲ್ ಆಯ್ತು ಅಂದ್ರೆ ಗಂಡಂತ್ರವೇ. ನಾವು ಇಷ್ಟೇ ಎತ್ತರ ಇದ್ದೆ ನಾನು, ಸರಿ ಟ್ರೈ ಎತ್ತಲಿಕ್ಕೆ ಹಿಡ್ಕೊಂಡವ್ರಿಗೆ ಆಗುದಿಲ್ಲ, ಅಷ್ಟು ಕುಳ್ಳ ಇದ್ದೆ ನಾನು. ಅದೇ ಹಂಗೆ ಎತ್ಕೊಂಡು ಅವ್ರ ಮಧ್ಯೆ ಕುಳುಗಳು ಓಡುದು ನಾನು. ಇಷ್ಟು ಎತ್ತರ ಮಕ್ಕಳಲ್ಲ ಅವರಲ್ಲ ಹುಡುಗ, ಮತ್ತೆ ಬೇಕಲ್ಲ ತಂದ್ಕೊಡ್ಕಲ್ಲ ಪಟ ಇವ್ರು ಹಾಗೆ ಕೊಡ್ಕಲ್ಲ. ಅವ್ರಂತ ಮತ್ತೆ ಒಬ್ಬರು ತಿಂದಲ್ಲಿ ಚಟ್ಟಿ ಇಟ್ಟಿಗೆ ಹೋಗ್ತಾರೆ, ಎಲ್ಲ ಒಟ್ಟಿಗೆ ಹೋಗ್ತಾರೆ, ಎಲ್ಲ ಹುಡ್ಕ ಬರ್ತದೆ, ಅದನ್ನೆಲ್ಲ ಒಟ್ಟು ಮಾಡ್ಕೊ ಬಂದು ಕ್ಲೀನ್ ಮಾಡ್ಕೊ ಬರ್ಬೇಕು. ಕಷ್ಟಪಟ್ಟಿದ್ರಿ. ಅದೇ ಹಾಗೆ 1-2 ವರ್ಷಗಳ ಒಟ್ಟಿಗಿದ್ದೆ ನಾನು ಮಳೆಗಾಲದಲ್ಲಿ. ಮಳೆಗಾಲ ಹೋಗ್ತಿದ್ದೆ. ಅಂದ್ರೆ ಮುಕ್ತಿ ತಲೆ ಬಿಸಿ ಇಲ್ಲಿಯಾ ಭಟ್ರ ಹೋಟ್ಲ, ಸಮ ಕೇಸರಿ ಬಾತ್ ಆಗಲ್ಲ. ನಮ್ ಕೇಸರಿ ಬಾತ್ ಭಾರಿ ಖುಷಿ, ಸಮ ತಕ್ಕಂದು ನಿಮ್ಗೆ ತಲೆ ಬಿಸಿ ಇಲ್ಲ. ಆವಾಗ ತಿಂಗಳಿಗೆ ಎಷ್ಟೊಂದು 250-300 ರೂಪಾಯಿ ಸಂಬಳ ಬಿಡಿ ತಿಂಗಳಿಗೆ. ಖರ್ಚು ಕಳ್ದಲ್ಲ ಸರ್? ಖರ್ಚಿಲ್ಲ, 1000 ಲೆಕ್ಕ. ಖಂಡಿತ. ಆವಾಗ ಮೇಳ ಶುರು ಹಾಕೊಂಡು 15 ದಿವಸ ಇದ್ದಲ್ಲೇ ನಾವು ಬಪ್ಪತ್ತಿಗೆ ಮೇಳಕ್ ಬೇಕಾದ ಒಂದು ಬ್ಯಾಗ್, ಇದಕ್ಕೆ ನಮ್ಗೆ ಬಟ್ಟೆ ತುಂಬ್ಕೊಂಡು ಹೋಗಿ ಬ್ಯಾಗ್ ಬೇಕಲ್ಲ, ಒಂದ್ ಬ್ಯಾಗ್ ತಗೊಂಡು ಹೋಗ್ಬೋದು, ವಿಶೇಷ ಆಗಲ್ಲ ಆ ದುಡ್ಡಿನಾಗೆ. ಒಂದು ಬ್ಯಾಗ್ ತಗೊಂಡ್ರೆ ಮನೆ ಬಾಪತ್ ಕಡಿಮೆ ಮೇಳ ಶುರು ಆಗ್ತಲ್ಲ, ಹೇಳ್ಕೊಡು. ಹೀಗೆ ಮಾಡಿದ್ದು 3 ವರ್ಷ ಹಾಗೆ ಮಾಡಿದ್ರಿ. ಆ ನಂತರ ಆ 2 ಮೇಳಕ್ಕೆ ಬಂದ ಮೇಲೆ ಮಳೆಗಾಲದಲ್ಲೆಲ್ಲ
ಕೆಲಸಕ್ಕೆ ಹೋಗುವ ಸಮಸ್ಯೆ ಬರ್ಲಿಲ್ಲ ನನಗೆ. ಆಟ ಇತ್ತು. ಆಟ ಹೌದು. ನೀವು ಬೊಂಬೈ ಟೂರ್ ಎಲ್ಲ ಇತ್ತಿತ್ತಲ್ಲ ಸಲ? ಹೌದೌದು. ಮೊದ್ಲು ಈಗ ಆಟಗಳ ಸಂಖ್ಯೆ ಬೆಂಗಳೂರು ಬಾಂಬೆ ತುಂಬಾ ಕಡಿಮೆ ಆಗಿದೆ. ಮೊದ್ಲಿಗೆ ಹೋಲಿಸಿದ್ರೆ ಈಗ ಏನು ಅಲ್ಲ. ಮೊದ್ಲು ಜೂನ್ ಎಂಡ್ ಜುಲೈ ಫಸ್ಟಿಗೆ ನಾವು ಬೆಂಗಳೂರಿಗೆ ಹೋದ್ರೆ ಒಂದು 20ನೇ ತಾರೀಕಿನವರೆಗೂ ನಾವು ಅಲ್ಲೇ ಇರ್ತಿತ್ತು. 15 ದಿವಸಗಳ ಕಾಲ 20 ದಿವಸಗಳ ಕಾಲ ಬೆಂಗಳೂರಲ್ಲಿ. ಅವಾಗ ಸೋಮವಾರ, ಬುಧವಾರ, ಶುಕ್ರವಾರ, ಶನಿವಾರ, ಆದಿತ್ಯವಾರ 5 ಆಟ ಆಗ್ತಿತ್ತು ವಾರಕ್ಕೆ. ಆದಿತ್ಯವಾರ ಆಗದೆ ಇದ್ರು ಗೌರ್ಮೆಂಟ್ ಪ್ರೋಗ್ರಾಮ್ ಇರೋದ್ರಿಂದ ಹಾಲ್ ಸಿಗುದಿಲ್ಲ ಅನ್ನೋ ಕಾರಣಕ್ಕಾಗಿ ಆದಿತ್ಯವಾರ ಆಗುದಿಲ್ಲ. ಆದ್ರೆ ಈ 4 ದಿವಸ ಮಾತ್ರ ಆಗ್ತಿತ್ತು. ಸೋಮವಾರ, ಬುಧವಾರ, ಶುಕ್ರವಾರ, ಶನಿವಾರ 4 ಆಟ ಅಂತೂ ಬೆಂಗಳೂರಲ್ಲಿ ವಾರಕ್ಕೆ 4 ಆಟ ಆದ್ರೂ ನಮ್ಗಲ್ಲಿ ಲಾಡ್ಜ್ ಅಲ್ಲಿ ವ್ಯವಸ್ಥೆ ಮಾಡಿ ಊಟ ತಿಂಡಿಲ್ಲ ಯಜಮಾನ್ರ ನೋಡ್ಕೊಳ್ತಿದ್ರಲ್ಲ. ಅದು ಒಂದು 10-15 ಆಟ ಆಗ್ತಿತ್ತು ಒಂದ್ ಸುತ್ತಿಗೆ. 3 ಸುತ್ತು ಹೋಗ್ತಿತ್ತು ನಾವು ಬೆಂಗಳೂರಿಗೆ. 2-3 ಸುತ್ತು ಮಳೆಗಾಲದಲ್ಲಿ 45 ಆಟ ಹೆಚ್ಚು ಕಡಿಮೆ. ಆಮೇಲೆ ಬಾಂಬೆಲ್ ನಾನು ಕಂಡದ್ದು ಬೆರಡುಮಳ ಫಸ್ಟ್ ನಾನು ಸೇರಿದ ವರ್ಷ ಪವಿತ್ರ ಹೇಳಿದ್ನಲ್ಲ ನಾನು, 30-32 ದಿವಸಕ್ಕೆ 48 ಆಟ ನೆನಪಿತ್ತು ನಾವು. ಒಂದ್ ದಿವಸಕ್ಕೆ 2 ಆಟ ಪುರ್ಸೊತ್ತೇ ಇಲ್ಲ. ಎಲ್ಲಿ ಯಾವ ಮಧ್ಯಾಹ್ನ ಆಟ ಮಾಡಿದ್ರೆ ರಾತ್ರಿ ಆಟ ಮಾಡ್ಲಿ, 2 ಹೌಸ್ಫುಲ್ ಒಟ್ಟು ಜನ. ಆವಾಗ ಬಾಂಬೆಯಲ್ಲಿ ಎಲ್ಲ ಹೋಟೆಲ್ಗಳಲ್ಲಿ ಊರಿನವರು ತುಂಬಾ ಜನ ಇದ್ದಿದ್ರು. ಸಪ್ಲೈಗೆ ಕುಕ್ ಕಿತ್ಕು ಅಂತ ಹೇಳಿ ತುಂಬಾ ಜನ ಇದ್ದಿದ್ರು. ಅವಾಗ ಎಷ್ಟು ಜನ ಓಡಬರುವುದು ಮಾರ್ಯಾರೆ ಆಟ ನೋಡೋಕೆ. ಲಾಠಿ ಚಾರ್ಜ್ ಅದ್ ನೋಡಿದ್ದೇನೆ, ಲಾಠಿ ಚಾರ್ಜ್.